ಸ್ನೇಹಿತರೆ, ನಮ್ಮ ವಿಧಾನಸೌಧದ ನೂತನ ದ್ವಾರದ ಈ ಒಂದು ಬಾಗಿಲನ್ನ ನಾನು ಕೈಗಾರಿಕೆ ನಿಗಮದ ಅಧ್ಯಕ್ಷನಾಗಿ ನಮ್ಮ ಸಂಸ್ಥೆಯಿಂದ ಆಗಿರುವಂತದ್ದು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ MD ವೆಂಕಟೇಶ್ ಅವರಿದ್ದಾರೆ, ನಮ್ಮ ಶ್ರೀಧರ್ ಅವರಿದ್ದಾರೆ, ಮತ್ತು ಅದನ್ನು ಮಾಡಿರುವಂತ ಏನು ಇವತ್ತು ಕೆತ್ತನೆ ಮಾಡಿರುವಂತ ನಮ್ಮ ಶ್ರೀಧರ್ ಅಲಿ ಖಾನ್ ಅವರಿದ್ದಾರೆ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು PW ಇಲಾಖೆಯವರಿದ್ದಾರೆ. ಇದನ್ನು ನಮ್ಮ ನಿಗಮದಿಂದ ಸುಮಾರು 83 ಲಕ್ಷಕ್ಕೆ ಇದಕ್ಕೆ ಈ ಡೋರನ್ನ ಮಾಡಿದ್ದೀವಿ. ಮತ್ತೆ ಫ್ರಂಟ್ ಡೋರ್ನು ಸಹ ನಮ್ಮ ನಿಗಮದಿಂದಲೇ ಮಾಡಿರೋದು. ಹಿಂದ್ಗಡೆ ಡೋರಿಗೂ ಸೇರಿ ಒಟ್ಟು 2,75 ಲಕ್ಷಕ್ಕೆ ಈ ಒಂದು ಸ್ಯಾಂಕ್ಷನ್ ಆಗಿದೆ. ಅದರಿಂದ ಉತ್ತಮವಾದಂತ ಕೆತ್ತನೆ ಮಾಡಿರೋದು ಮೈಸೂರಿನವರಾದಂತವರು ಇವರು ಇವರು ಮಾಡಿರೋದು ನಮ್ಮ MD ಅವರು ಮತ್ತು ಶ್ರೀಧರ್ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೀವಿ. ಬಹುಶಃ ನಮ್ಮ ಕೈಗಾರಿಕೆ ನಿಗಮದಿಂದ ಎಲ್ಲಾ ಆಫೀಸ್ಗಳಿಗೆ ಮತ್ತು ಕೆಲವೊಂದು ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಸಹ ನಾವು ಮಾಡ್ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಕೆಲವರೊಂದು ಮಾಡಿಸ್ಕೊಳ್ತಿದ್ದಾರೆ, ಆದ್ರೆ ಸರ್ಕಾರದಲ್ಲೂ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲಾ ಇಲಾಖೆಗಳು ಸಹ ನಮ್ಮ ಇಲಾಖೆ ಏನೇನಿದೆ ಅವರೆಲ್ಲರೂ ಸಹ ನಮ್ಮ ಕೈಗಾರಿಕೆ ನಿಗಮದಿಂದಲೇ ಮಾಡಿಸ್ಕೋಬೇಕಂತ ಸರ್ಕಾರದ ಸುತ್ತೋಲೆನೂ ಇದೆ. ಹಂಗಾಗಿ ಕೆಲವರು ಮಾಡಿಸ್ಕೊಳ್ತಾ ಇದ್ದಾರೆ, ಕೆಲವರು ಮಾಡಿಸ್ಕೊಳ್ತಿಲ್ಲ. ಮುಖ್ಯಮಂತ್ರಿಗಳು ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಇಲಾಖೆ ನಮ್ಮ ಏನು ನಿಗಮದಿಂದ ಎಲ್ಲಾ ಇಲಾಖೆಗಳಿಗೂ ಹೋಗ್ಬೇಕು, ಎಲ್ಲ ಫರ್ನಿಚರ್ ಈ ತರ ಎಲ್ಲ ಮೂಲ ಸೌಕರ್ಯಗಳು ಅಂತ ಹೇಳಿದ್ದೀವಿ. ಅಲ್ಲಲ್ಲ, ಫರ್ನಿಚರ್ ಹೊಸ ಫರ್ನಿಚರ್, ಬಾಗಿಲು ಬೇಡ, ಯಾವ ಬಾಗಿಲು ಚೇಂಜ್ ಮಾಡೋದು ಬೇಡ. ಫರ್ನಿಚರ್ಸ್ ಅನ್ನ ಆಮೇಲೆ ಡೆಸ್ಕ್ ಮತ್ತು ಬೆಂಚ್ಗಳನ್ನು ಸಹ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೊಡಬೇಕು ಅಂತ ಹೇಳ್ತಿರೋದು. ಈ ಸಂಸ್ಥೆ ಉಳಿಬೇಕಾದ್ರೆ ನಮ್ಮ ಸರ್ಕಾರದ ಇಲಾಖೆ ಎಲ್ಲ ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ನಾವು ಕೊಡ್ತೀವಿ, ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಡಕ್ ನಾವು ತಯಾರಿದ್ದೀವಿ. ಅವ್ರು ಕೊಡೋದೊಂದು ಮಾಡ್ಕೊಡ್ಬೇಕಷ್ಟೇ. ಅದಕ್ಕೆಲ್ಲ ಇಲಾಖೆಯ ಸಂಬಂಧಪಟ್ಟಂತೆ ಮೈಸೂರು ರೋಡಲ್ಲಿ ನಮ್ದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ನಾವು ಮಾಡ್ಕೊಡ್ತೀವಿ. ಬಹಳ ಸುಂದರವಾಗಿ ಬಂದಿದೆ, ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಡೆಲ್ಲಿಗೆ ಚುನಾವಣೆ ಬಂದಿದ್ದರಿಂದ ನೀವು ಬೇಡ ಆ ಕಡೆ ಹೋಗಿ. ಏನ್ರಿ ಇಲ್ಲ, ಏನಾಗಿದೆ, ತಕ್ಷಣ ಡೆಲ್ಲಿ ಹೋಗುವಂತ ಕಾರ್ಯಕ್ರಮದಲ್ಲಿ ತಕ್ಷಣ ಬೈ ಎಲೆಕ್ಷನ್ ಬಂದಿದ್ರಿಂದ ಇವತ್ತು ಸ್ವಲ್ಪ ಮುಂದೂಡಿದ್ದೀವಿ. ಅದು ಎಲೆಕ್ಷನ್ ಆದ್ಮೇಲೆ 11ನೇ ತಾರೀಕು ಹೋಗ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಅಡ್ಡತಡೆ ಇಲ್ಲ. 11ನೇ ತಾರೀಕಿಗೆ ನಾವೆಲ್ಲ ಏನು ಸೀನಿಯರ್ ಯಾರಿದ್ದೀವಿ ನಾವೆಲ್ಲರೂ ಡೆಲ್ಲಿಗೆ ಹೋಗ್ಬಿಟ್ಟು ವರಿಷ್ಠರ ಭೇಟಿ ಮಾಡಿ ಕಡ್ಡಾಯವಾಗಿ ಆಗ್ಬೇಕಂತ ಹೇಳಿ ಒತ್ತಡ ಹಾಕಿ. ಅಲ್ಲ, CM ಅವರು ಹೇಳಿದ್ದಾರೆ, ನಾವು ನೋಡಪ್ಪ ನಾವು ಮಾಡ್ಬೇಕಂತ ಇದ್ದೀವಿ, ಹೈಕಮಾಂಡ್ ಒಪ್ಪಿದ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಬಹಳಷ್ಟು ಜನ ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ. ಖಂಡಿತ ನನಗೆ ಅನಿಸ್ತದೆ 100% ಮೇ ನಂತರ ಆಗತ್ತಂತ ನಮ್ ಗ್ಯಾರಂಟಿ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮಂತ್ರಿಗಳ ಸ್ಥಾನಕ್ಕೆ ಮಾತ್ರ ನಾವು ಕೇಳ್ತಾ ಇರೋದು. 1, 2 ಅವ್ರು ಕೇಳ್ಕೊಳ್ಳಿ, ಅವರ ಹತ್ರ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ನಮ್ದು ಏನಿದ್ರು ಮಂತ್ರಿ ಸ್ಥಾನಕ್ಕೆ ಮಾತ್ರ ಕೇಳಿದ್ವಿ, ಅದಕ್ಕೆ ಒತ್ತಾಯವನ್ನು ಹಾಕಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಕೇಳಿದ್ರ ಸರ್, ಯಾಕಂದ್ರೆ ಅವ್ರು ಹೇಳ್ತಾ ಇದ್ರೆ ಡೆಲ್ಲಿ ಹೋಗ್ತಕ್ಕಂಥ ವಿಚಾರ ನಮ್ಗೆ ಯಾರು ಹೇಳಿಲ್ಲ, ನಾನು ಯಾರು ಭೇಟಿ ಮಾಡಿಲ್ಲ ಅಂತ ಅವರು ಒಂದು ಬೇಸರವಾಗಿ ಹೇಳಿದ್ದಾರೆ. ಯಾರು? DK ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀವಿ. ಅವ್ರನ್ನೂ ಭೇಟಿ ಮಾಡಿ, ಮಾನ್ಯ ಉಪಾಧ್ಯಕ್ಷರನ್ನು ಅಧ್ಯಕ್ಷರನ್ನು ಭೇಟಿ ಮಾಡಿ ಅವ್ರ ಮುಖಾಂತರ ಹೇಳ್ಬಿಟ್ಟೆ ಹೋಗ್ತೀವಿ. ಯಾರಿಗೂ ಇದ್ ಮಾಡೋ ಪ್ರಶ್ನೆನೇ ಇಲ್ಲ. ನಮಗ್ ಒಟ್ಟಾಗಿ ಅಧಿಕಾರ ಸಿಗಬೇಕು, ಅಧಿಕಾರ ಕೊಡ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ನಾವು ಕೇಳಕ್ ಹೋಗೋದಿಲ್ಲ. ಎಲ್ಲರನ್ನೂ ಕೇಳ್ತೀವಿ. ಅಥವಾ ಸೀನಿಯರ್ ಮಂತ್ರಿಗಳನ್ನೂ ಕೇಳ್ತೀವಿ. ಸರ್, ನಾವು ಡೆಲ್ಲಿ ಹೋಗ್ತೀವಿ, ನಿಮ್ಮೆಲ್ಲರ ಸಹಕಾರ ಕೊಡಿ ಅಂತ ಸೀನಿಯರ್ ಲೀಡರ್ನು ಕೇಳ್ತೀವಿ. ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಹಂಗಾಗಿ ಫಸ್ಟ್ ಟೈಮ್ ಗೆದ್ದವ್ರು ಹೋಗಿ ಬಂದಿದ್ದಾರೆ, ಸೆಕೆಂಡ್ ಟೈಮ್ ಅವ್ರು ಯಾರು ಹೋಗಿಲ್ಲ, 3ನೇ ಟೈಮ್ 4ನೇ ಟೈಮ್ 5ನೇ ಟೈಮ್ ಅವ್ರು ನಾವಿದ್ದೀವಿ. ಖಂಡಿತ ಹೋಗ್ತೀವಿ ನಾವು. ಈಗ ಪ್ರಣವಾನಂದ ಸ್ವಾಮಿಗಳು ಸ್ಟೇಟ್ ನಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು DK ಶಿವಕುಮಾರ್ ಅವರು ಪರವಾಗಿ ಮಾತನಾಡಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ. ನೋಡಿ, ಯಾರೋ ಸ್ವಾಮೀಜಿಗಳು ಇವ್ರನ್ನ ಟಾರ್ಗೆಟ್ ಮಾಡೋಂತ ನನಗೆ ಹೇಳಕ್ ಹೋಗುದಿಲ್ಲ. ಯಾಕಂದ್ರೆ ಅವ್ರು ಬಿಟ್ಟ ವಿಚಾರ. ಅವ್ರ ಸ್ವಾಮಿಗಳು ನಮ್ಮ ಸಮಾಜದ ಸ್ವಾಮೀಜಿಗಳು ಇದ್ದಾರೆ. ಅವರಿಗೂ ಏನು ನಮ್ಮ ನಿಗಮಕ್ಕೆ ₹1 ದುಡ್ಡು ಬಂದಿಲ್ಲ ಅಂತೇಳಿ ಏನೋ ಸ್ವಲ್ಪ ಕೋಪದಿಂದ ಒಂದೆರಡು ಮಾತಾಡಿರ್ಬೋದು. ನಾನು ನಿನ್ನೆ ಮಾತಾಡಿದ್ದೀನಿ. ಸ್ವಾಮೀಜಿಗಳು ಆ ತರ ಮಾತಾಡಕ್ ಹೋಗ್ಬೇಡಿ, ನಿಗಮಕ್ಕೆ ₹100 ಕೋಟಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡ್ತಾರಂತ ಹೇಳಿದ್ವಿ. ಓಕೆನಾ? ಥ್ಯಾಂಕ್ ಯು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.